ನಿನ್ನೆ ಯಶ್ದು ರಿಲೀಸ್ ಆಯಿತು. ಈ ಅವಾಗ ಶೇಕ್ ಆಗೋಗಿದ್ದಾರೆ ಹಂಗೆ ಹಾಲಿವುಡ್ ಬಾಲಿವುಡ್ನವರು. ಏನು ಕಂಡಿದ್ರು ಬಾಲಿವುಡ್ನವರು, ನಾವು ಹಾಲಿವುಡ್ಗೆ ಲೆವೆಲ್ ಎಲ್ಲ ಸೌತವರೆಲ್ಲ ಇದ್ದಾರಲ್ಲ, ಎಲ್ಲ ಚರ್ಮದಲ್ಲೂ ಕಪ್ಪು, ಸೆಕೆಂಡ್ ಗ್ರೇಡ್ ಸಿಟಿಸನ್ಗಳು ಏನೋ ಹಿಡ್ಕೊಂಬತ್ತವೆ ಒಂದು 4 ಮೂವಿ ಇನ್ಕೊಂಡು. ನಾವೇನು ನಾವು ಸೂಪರ್ ಸ್ಟಾರ್ಸ್ ಅನ್ಕೊಂಡಿದ್ರು. ಕೊಟ್ಟರು ನೋಡ್ರಿ ಸೌತ್ನವ್ರು ಸರಿಯಾಗಿ ಏಟ್ಗಳನ್ನ ಇವ್ರಿಗೆ. ತೆಲುಗುನವರು ಕೊಟ್ಟರು, ತಮಿಳ್ನವ್ರು ಕೊಟ್ಟರು. ಈಗ ಕನ್ನಡದ ಚಿತ್ರೋದ್ಯಮನಂತೂ ಇನ್ನೂ ವರ್ಷ ಅವ್ರು ನೋಡ್ತಾ ಇದ್ದಿದ್ದ ರೀತಿ ನಾನು ಭಾಳ ಕಾರ್ಯಕ್ರಮಗಳಲ್ಲಿ ಕೇಳಿದ್ದೀನಿ. ಪರದೇಶದಲ್ಲಿ ನಡೆಯೋ ಕಾರ್ಯಕ್ರಮ, ರಾಷ್ಟ್ರ ಮಟ್ಟದಲ್ಲಿ ನಡೆಯೋ ಕಾರ್ಯಕ್ರಮದಲ್ಲಿ ಕರ್ನಾಟಕದವ್ರನ್ನ ಲಾಸ್ಟಲ್ಲಿ ಕೂರಿಸೋದು, ಲಾಸ್ಟಲ್ಲಿ ಯಾವಾಗಲೂ ಕರೆಯೋದು ವೇದಿಕೆಗೆ ಅವಾರ್ಡ್ ಕೊಡೋಕ್ಕೆ ಅಂತ, ಏನೋ ನಾಮಕಾವಸ್ಥೆ ಒಂದು ಕೊಟ್ಟು ಹೋಗತ್ತ ಕಡೆಗೆ ಅಂತ ಕಳಿಸೋದು, ಹಿಂಗಿತ್ತು. ಬಾಲಿವುಡ್ಗೆ ಹೋಗ್ತೀರಾ ಹಾಗೆ ಏನು ಅಂತ? ನಾನೆಲ್ಲೂ ಹೋಗಿಲ್ಲ, ಎಲ್ಲರೂ ನಾನು ಇರೋ ಕಡೆ ಕರ್ಸ್ಕೊಂಡಿದ್ದೀನಿ, ತಲೆ ಕೆಡಿಸ್ಬಿಡಿ ಹೋಗಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಕನ್ನಡ ಉದ್ಯಮ ನಂಗೆ ಟ್ರೀಟ್ ಮಾಡ್ತಿರಲಿಲ್ಲ, ಭಾಳ ನಿಕೃಷ್ಟವಾಗಿ ನೋಡಿದ್ದಾರೆ ಇವರೆಲ್ಲ. ತೆಲುಗು ತಮಿಳು ಗೌರವ ಕೊಡ್ತಿದ್ರು ಸ್ವಲ್ಪನಾರುವೆ, ಕೊಡ್ತು ಏಟು. ಈಗ ಇದಕ್ಕೇನೆ ನಾನು ಹೇಳೋದು, ದುಡ್ಡು ಯಾರೋ ಮಾಡ್ತಾರೆ, ಯಾರೋ ತಗೋತಾರೆ, ಯಾರೋ ಬಿಸ್ನೆಸ್ ಮಾಡ್ತಾರೆ, ಯಾರೋ ದೊಡ್ಡವ್ರು ಆಗ್ತಾರೆ, ಅವೆಲ್ಲ ಓಕೆ. ಒಂದು ಭಾಷೆಯಾಗಿ, ಒಂದು ರಾಜ್ಯವಾಗಿ ಒಂದು ಫಿಲಮ್ ಕ್ಲಿಕ್ ಆದರೆ, ನಾನು ಇಂಟರ್ವ್ಯೂ ಹೇಳ್ತಿದ್ದೆ, ಬಂಗಾರದ ಮನುಷ್ಯ ಸಾಂಸ್ಕೃತಿಕವಾಗಿ ಒಂದು ಹಿಸ್ಟ್ರಿ, ಹೌದು, ಬದಲಾವಣೆಗಳನ್ನು ಹುಟ್ಟು ಹಾಕಿಬಿಡ್ತದು ಸಾಂಸ್ಕೃತಿಕವಾಗಿ. ಕನ್ನಡಿಗರು ಹೆಮ್ಮೆಯಿಂದ ಹೇಳ್ಬೋದು, ಯಾವತ್ತೂ ತಲೆ ತಗ್ಸಕ್ಕೆ ನಾವು ಬಿಡಲ್ಲ, ತಲೆ ಎತ್ಕೊಂಡು ಓಡಂಗಿರುತ್ತೆ. ಹೆಮ್ಮೆಯಿಂದ ನೋಡಿ ಸಿನಿಮಾ. ಕೇಳಿದ್ರ ಈ ಆಸನ ಹೋಗಿ ಶ್ರಾವಣ ಬರಕ್ಕೆ ಇನ್ನೊಂದೇ ವಾರ ಉಳಿದೈತೆ, ಹೊರದೇಶಕ್ಕೆ ಹೋಗ್ತೀನಿ ಅಂತ ಅವನೇ. ಭಾಳ ಸಂತೋಷ ಆಗುತ್ತೆ ಕನ್ನಡದ ಚಿತ್ರೋದ್ಯಮದಲ್ಲಿ ಈ ಥರದ ಚಿತ್ರಗಳು ಬರಲಿ, ಇಂಥ ಚಿತ್ರಗಳು ಬೇರೆ ಚಿತ್ರಗಳಿಗೆ ಪ್ರೇರಣೆ ಆಗಲಿ. ಯಾರದ್ದು ಬಂದರೂ ಸಂತೋಷ ಪಡೋಣ. ಬಹು ದೀರ್ಘಕಾಲ ಕನ್ನಡ ಚಿತ್ರೋದ್ಯಮ ಸಣ್ಣದು ಅಂತ ನಾವು ಬೇಜಾರು ಮಾಡ್ಕೊಂಡು ಓಡಾಡಿರೋದು ಸಾಕಾಗಿದೆ. ಈಗ ಇದರಿಂದಾನೇ ಪ್ರಾರಂಭ ಆಗಲಿ. ಅದು ಯಾರಿಗೂ ಬೇಕಾದ್ರೂ ಹೋಗಿ ನಿಂತ್ಕೊಳ್ಳಿ, ಎಷ್ಟಾದರೂ ಬೆಳಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.